ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಅವರೇ, ನಿಜ ಹೇಳಿ, ಮದ್ವೆನ ನೀವೇ ಮಾಡಿಸಿದ್ದ? ಅಫ್ಕೋರ್ಸ್ ನಾನೇ ಮಾಡಿಸಿದ್ದು. ಯಾಕೆ ಕೇಳ್ತಾ ಇದ್ದೀರಾ? ನನ್ನ ಮನ್ಸು ಯಾಕೋ ಒಪ್ತಿಲ್ಲ ಗೌತಮ್ ಅವರೇ. ನೀವಿಂಥ ತಪ್ಪು ಮಾಡಲ್ಲ. ನೀವು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ದುಡುಕಿ ನಿರ್ಧಾರ ತಗೊಳಕ್ ಸಾಧ್ಯನೇ ಇಲ್ಲ. ಆ ನಂಬಿಕೆ ನನಗಿದೆ. ನಮ್ಮ ಮದುವೆ ಆಗಿ 1 ವರ್ಷನೇ ಆಗಿರ್ಬೋದು, ಆದರೆ ನೀವೇನು ಅನ್ನೋದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸತ್ಯ ಹೇಳಿ, ಇದನ್ನ ಯಾರು ಮಾಡಿದ್ದು ಅಥವಾ ಮಾಡಿಸಿದ್ದು? ನನಗದು ಸರಿ ಅನ್ನಿಸ್ತು ಭೂಮಿಕಾ, ಅದಕ್ಕೋಸ್ಕರ ಮಾಡಿದೆ. ಯಾಕೆ ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ? ನೀವು ಕರುಣಾಮಯಿ, ತ್ಯಾಗಮಯಿ, ಮಮತಾಮಯಿ ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ತಿದ್ದೀರಾ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ ಭೂಮಿಕಾ. ಈಗ ಹೇಳಿ, ಈ ಮದ್ವೆನ ನೀವೇ ಮಾಡಿಸಿದ್ದ? ನಾನು ಏನು ಮಾಡಲಿ ಭೂಮಿಕಾ? ಅಮ್ಮನಿಗೆ ಅವರಿಬ್ಬರು ಮದುವೆ ಆಗಲಿ ಅಂತಿತ್ತು. ಅವ್ರ ಖುಷಿಗೆ ನಾವ್ಯಾಕೆ ಅಡ್ಡ ಬರಬೇಕು ಅಂತ ಅವ್ರ ಆಲೋಚನೆ. ಮಕ್ಕಳ ಮನಸ್ಸನ್ನು ನೋಯಿಸೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವರವರೇ ಮದುವೆ ಆಗಿದ್ರು, ಅದ್ರ ಹೊಣೆನ ನಾನು ಹೊತ್ಕೊಂಡೆ. ಪ್ಲೀಸ್ ಇದನ್ನು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ನಾನು ನಿಮಗೂ ಹೇಳಬಾರ್ದು ಅಂತಿದ್ದೆ, ಬಟ್ ನೀವು ನನ್ನನ್ನು ಹೀಗೆ ಕಟ್ಟಾಕ್ಬಿಟ್ರೆ. ನನಗೆ ಗೊತ್ತು ಭೂಮಿಕಾ, ಇದರಿಂದ ನಿಮ್ಗೆ ಎಷ್ಟು ನೋವಾಗಿದೆ, ನಿಮ್ಮ ಮನೆಯವ್ರಿಗೆ ಎಷ್ಟು ನೋವಾಗಿದೆ ಅಂತ. ಈವನ್ ನನಗೂ ಅಷ್ಟೇ ನೋವಾಗಿದೆ. ನಾನು ಸಾರಿ ಕೇಳ್ತೀನಿ. 100 ಅಲ್ಲ 1000 ಸತಿ ಸಾರಿ ಕೇಳ್ತೀನಿ. ನಿಮ್ಮ ತಂದೆ ಮನಸ್ಸನ್ನು ನೋಯಿಸೋದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪ್ಲೀಸ್, ನೀವು ಮಾಡಿಲ್ಲ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ನಮ್ಮ ಅಪ್ಪನ ಕೋಪ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ. ಆದರೆ ನನ್ನ ನಂಬಿಕೆ ಸುಳ್ಳಾಗ್ಲಿಲ್ವಲ್ಲ. ನೀವೆಷ್ಟು ದೊಡ್ಡ ವ್ಯಕ್ತಿ ಅಂತ ಮತ್ತೊಮ್ಮೆ ನನ್ನ ಮನವರಿಕೆ ಆಯಿತು. ಅಷ್ಟೇ ನನ್ನ ಖುಷಿ. ನಿಜವಾಗ್ಲೂ ಗೌತಮ್ ಅವರೇ, ನಿಮ್ಮನ್ನ ಪಡೆದಿರೋದಕ್ಕೆ ನಾನು ತುಂಬಾನೇ ಲಕ್ಕಿ. ಥ್ಯಾಂಕ್ಸ್ ಭೂಮಿಕಾ, ನನ್ನ ಇಷ್ಟ ಅರ್ಥ ಮಾಡ್ಕೊಂಡಿದ್ದಕ್ಕೆ. ನಾನು ಲಕ್ಕಿನೇ. ಎಂಥ ಸಿಚುವೇಶನಲ್ಲೂ ನೀವು ನನ್ನ ಜೊತೆ ಇರ್ತೀರಲ್ವಾ? ಖಂಡಿತ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ನೀವಿಡೋ ಪ್ರತಿ ಹೆಜ್ಜೆಯಲ್ಲಿ ಸಾಥ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಣ್ಣಾರೆತ್ತೆಯಾಗಿ ಕನಸಲ್ಲೂ ಕಾಯುವೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.